ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಮನೆಯಲ್ಲಿ ಈ ವಾರ ಎಲ್ಲ ಸ್ಪರ್ಧಿಗಳು ನಾಮಿನೇಟ್ ಆಗಿರುವ ನಡುವೆ ಅನಿರೀಕ್ಷಿತವಾಗಿ ಅಶ್ವಿನಿ ಗೌಡ ಸೂಟ್ಕೇಸ್ ಹಿಡ್ಕೊಂಡು ಮನೆಯಿಂದ ಹೊರಬಂದಿದ್ದಾರೆ. ಇದು ನಿಜವಾದ ಎಲಿಮಿನೇಷನ್ ಆಯ್ತಾ ಅಥವಾ ಸೀಕ್ರೆಟ್ ರೂಮ್ಗೆ ಕಳುಹಿಸಿದ ಟ್ವಿಸ್ಟ್ ಆಯ್ತಾ? ವೀಕ್ಷಕರಲ್ಲಿ ಕುತೂಹಲ ಮೂಡಿದೆ. ಸೂಪರ್ ಸಂಡೇ ವಿತ್ ಬಾದ್ಶಾ ಸುದೀಪ್ ಸಂಚಿಕೆಯಲ್ಲಿ ಈ ಘಟನೆ ನಡೆದಿದ್ದು ಮನೆಯಲ್ಲಿ ರಚನೆಯನ್ನೇ ಬದಲಾಯಿಸಿದೆ. ಈ ವಾರದ ನಾಮಿನೇಷನ್ ನಲ್ಲಿ ರಾಶಿಕಾ ಶೆಟ್ಟಿ, ರಿಷಾ ಗೌಡ, ಅಶ್ವಿನಿ ಗೌಡ, ಧ್ರುವಂತ್, ದಾನುಷ್ ಗೌಡ, ಗಿಲ್ಲಿ, ಮಾಲು ನಿಪನಾಳ ಮತ್ತು ಮಲ್ಲಮ್ಮ ಸೇರಿದಂತೆ ಎಲ್ಲಾ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದರು. ಸುದೀಪ್ ಅವರ ಹೇಳಿಕೆಯಂತೆ ಬಿಗ್ ಬಾಸ್ ಯಾವುದೇ ಟಾಸ್ಕ್ ನೀಡದೆ ಸ್ಪರ್ಧಿಗಳು ತಮ್ಮ ವ್ಯಕ್ತಿತ್ವದ ಮೂಲಕ ಸಾಬೀತುಪಡಿಸಿಕೊಳ್ಳಬೇಕು ಎಂದು ಹೇಳಿದ್ರು. ಆದ್ರೆ ಸೋಮವಾರದ ಸಂಚಿಕೆಯಲ್ಲಿ ಅರ್ಹರಲ್ಲದ ಇಬ್ಬರು ಸ್ಪರ್ಧಿಗಳಿಗೆ ಮಸಿ ಬಳಿಯುವ ಟಾಸ್ಕ್ ನೀಡಲಾಗಿತ್ತು. ಈ ಪ್ರತಿಕ್ರಿಯೆಯಲ್ಲಿ ನಂತರ ಬಿಗ್ ಬಾಸ್ ಸೂಚಿಸಿದಂತೆ ಎಲ್ಲರೂ ಬಟ್ಟೆಗಳನ್ನ ಪ್ಯಾಕ್ ಮಾಡಿಕೊಂಡು ಗಾರ್ಡನ್ ಏರಿಯಾಕ್ಕೆ ಬಂದರು. ಅಲ್ಲಿಯೇ ಬಿಗ್ ಬಾಸ್ ಅಶ್ವಿನಿ ಗೌಡ ಹೆಸರು ಪ್ರಕಟಿಸಿದರು. ಮನೆಯ ಮುಖ್ಯ ದ್ವಾರ ತೆಗೆದುಕೊಂಡು ಸೂಟ್ಕೇಸ್ ಹಿಡಿದ ಅಶ್ವಿನಿ ಹೊರಗೆ ಬಂದರು. ಇದು ನಿಜವಾಗಿಯೂ ಎಲಿಮಿನೇಷನ್ ಆಯ್ತಾ ಎಂಬುದು ಸ್ಪಷ್ಟವಾಗಿಲ್ಲ. ವೀಕ್ಷಕರ ಪೋಲ್ ಪ್ರಕಾರ ಅಶ್ವಿನಿ ಗೌಡ ಮತ್ತು ರಿಷಾ ಗೌಡ ಬಾಟಮ್ 2 ಅಲ್ಲಿ ಇದ್ದರು. ಅಶ್ವಿನಿ ಕೇವಲ 1% ಪಡೆದಿದ್ದರು. ಹಿಂದಿನ ವಾರದಲ್ಲಿ ಅಶ್ವಿನಿ ಎಲಿಮಿನೇಟ್ ಆಗಿದ್ದರು. ಆದರೆ ಈಗ ಅಶ್ವಿನಿ ಗೌಡರ ತಿರುವು ಬಂದಿದೆ. ಬಿಗ್ ಬಾಸ್ ಸೀಸನ್ 12 ರಲ್ಲಿ ಸೀಕ್ರೆಟ್ ರೂಮ್ ಟ್ವಿಸ್ಟ್ ಹೊಸದಲ್ಲ. ಮೊದಲ ದಿನವೇ ರಕ್ಷಿತಾ ಶೆಟ್ಟಿ ಎಲಿಮಿನೇಟ್ ಆಗಿ ಹೊರ ಬಂದಿದ್ರು. ಆದ್ರೆ ನಂತರ ಅವರು ಸುದೀಪ್ ಅವರ ಮುಂದೆ ನನ್ನನ್ನು ಒಂದು ಸ್ಥಳದಲ್ಲಿ ಇರಿಸಲಾಗಿತ್ತು, ಟಿವಿ ಸಹ ಇರಲಿಲ್ಲ ಎಂದು ಹೇಳಿದರು. ಇದು ಸೀಕ್ರೆಟ್ ರೂಮ್ಗೆ ಕಳುಹಿಸಿದ್ದು ಎಂದು ಸಂದೇಶಗಳು ಇದ್ದವು. ಅಶ್ವಿನಿ ಗೌಡನ ಕೂಡ ಇದೇ ರೀತಿ ಸೀಕ್ರೆಟ್ ರೂಮ್ಗೆ ಹೋಗಿದ್ದಾರಾ ಎಂಬ ಕುತೂಹಲ ಮೂಡಿದೆ. ಇದರಿಂದ ಮನೆಯಲ್ಲಿ ಇತರ ಸ್ಪರ್ಧಿಗಳು ಭಯಭೀತರಾಗಿದ್ದಾರೆ. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.